ವೃಷಭ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳ ವಿಡಿಯೋಗೆ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಮೊದಲನೇ ಎಚ್ಚರಿಕೆ ಏನಪ್ಪ ಅಂತಂದರೆ ಅಂಜಿಕೆ ಅಥವಾ ಒಂಥರ ಹಿಂಸೆ ಇರ್ಬಿಡ್ತೀರ, ಅಳುಕು ಅಂಜಿಕೆ ಅಂತಾರಲ್ಲ ಆ ಥರ ತೆರೆ ಮರೆಗೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಮುಂದೆ ಎಷ್ಟು ಕರ್ಕೊಂಬಂದು ಪ್ರಯತ್ನ ಮಾಡಿ ಮುಂದೆ ನಿಲ್ಲಿಸಿದ್ರು ನಾನು ಮಾತಾಡಲ್ಲ, ನಾನು ಬೇಡ, ಇಲ್ಲಿ ನಂಗೆ ಇದೇನೋ ಹಂಗೆ ಬೇಡ ಅನಿಸ್ತಾ ಇದೆ, ನಂಗೆ ಯಾಕೋ ಮೂಡಿಲ್ಲ, ನಂಗೆ ಯಾಕೋ ಇದು ಒಪ್ಕೋಬೇಕು ಅಂತ ಅನಿಸ್ತಾ ಇಲ್ಲ, ನಾನೇನೋ ಸರಿ ಇಲ್ಲ ಅನ್ನಿಸ್ತಾ ಇದೆ. ಈ ಥರ ಅವಕಾಶವೇ ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮನ್ನು ಮುಂದೆ ನಿಲ್ಲಿಸಿದ್ರು ಕೂಡ ನೀವು ಅವಕಾಶವನ್ನು ತೆಗೆದುಕೊಳ್ಳಿಕ್ಕೆ ಬಳಸ್ಕೊಳ್ಳಿಕ್ಕೆ ನೀವು ರೆಡಿ ಇರುವುದಿಲ್ಲ. ಬೇಡ ಅನಿಸ್ತಾ ಇದೆ, ಯಾಕೆ ಬೇಕು ಅನಿಸ್ತಾ ಇದೆ, ನಂಗೆ ಯಾಕೋ ನೆಗೆಟಿವ್ ಹೊಡಿತಾ ಇದೆ, ಒಂದು ವಾರದಿಂದ ಬೇಡ 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 ಅಂತ ಅನಿಸ್ತೈತೆ, ನನಗೆ ಯಾಕೋ ಬೇಡ ಅನಿಸುತ್ತೆ. ಈ ಥರ ಒಳ್ಳೊಳ್ಳೆ ಅವಕಾಶಗಳು ಬಂದರೂ ನೀವೇ ಬೇಡ ಬೇಡ ಅಂತ ಬಿಟ್ಟುಬಿಡ್ತೀರಾ. ಇದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನೋಡಿ, ಯೋಚನೆ ಮಾಡ್ಕೊಳ್ಳಿ, ಒಮ್ಮೆ ಒಳ್ಳೊಳ್ಳೆ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನು ಯೋಚನೆ ಮಾಡ್ಕೊಳ್ಳಿ. ನೀವೇ ಕೈ ಚೆಲ್ತೀರ ಅವಕಾಶಗಳನ್ನ ಅಂತ ಕಂಡು ಬರ್ತಾ ಇದೆ. ಎಚ್ಚರ. ಎರಡನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಸಾಲಗಳ ವಿಚಾರ. ಸಾಲಗಳು, ಅನಾವಶ್ಯಕ ಸಾಲಗಳು ಜಾಸ್ತಿ ಆಗಿಬಿಡುತ್ತೆ ಅಂತ ಕಂಡುಬರುತ್ತೆ. ಎರಡು ರೀತಿಯಲ್ಲಿ ಆಗುತ್ತೆ. ಒಂದು, ಸಾಲ ವ್ಯರ್ಥ ಆಗ್ತಕ್ಕಂಥದ್ದು. ಅಂದರೆ ನಿಮಗೆ ಸಾಲ ಬೇಕಿತ್ತು, ನಿಮಗೆ 100% ಸಾಲ ಸಿಗುತ್ತೆ, ಆದರೆ ಬಂದ ದುಡ್ಡು ಅಂದರೆ ಸಾಲದ ಸ್ವರೂಪದಲ್ಲಿ ಬಂದ ದುಡ್ಡನ್ನು ನೀವು ಸದುಪಯೋಗ ಪಡಿಸಿಕೊಂಡ್ರೆ ಅದಕ್ಕೊಂದು ಅರ್ಥ ಇರ್ತದೆ. ನೀವು ಅದನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಅಥವಾ ಅದು ವ್ಯರ್ಥವಾದರೆ, ಅದು ಲಾಸ್ ಆದರೆ, ಈಗ ಸಾಲ ಮಾಡಿ ಇನ್ವೆಸ್ಟ್ ಮಾಡಿದೆ ಮಾರಾಯ ಲಾಸ್ ಆಯಿತು, ಸಾಲ ಮಾಡಿ ಇನ್ವೆಸ್ಟ್ ಮಾಡಿದೆ ಹಾಳಾಯಿತು, ಸಾಲ ಮಾಡಿ ಇನ್ವೆಸ್ಟ್ ಮಾಡಿದೆ ಮಾರಾಯ ರಿಟರ್ನ್ಸ್ ಬರಲಿಲ್ಲ. ಈ ಥರ ಸಾಲ ಮಾಡಿ ನೀವು ಮಾಡ್ತಕ್ಕಂಥ ಕೆಲಸಗಳಿದೆಯಲ್ಲ, ಅದು ಯಾಕೋ ಒಂಚೂರು ಕೈಗೂಡು ಬರ್ತಾ ಇಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ, ಒಂದು ಸಾಲ ಬಂದಿದ್ದು ಹೀಗೆ ವ್ಯರ್ಥ ಆಗ್ತಕ್ಕಂಥದ್ದು, ಇನ್ನೊಂದು ಅನಾವಶ್ಯಕ ಸಾಲಗಳನ್ನು ಮಾಡಿಕೊಳ್ಳಬಹುವಂಥದ್ದು. ಅಂದರೆ ನಿಮ್ಗೆ ಅವಶ್ಯಕತೆನೇ ಇಲ್ಲ, ಒಂದು ಕಾಸ್ಟ್ಲಿ ಮೊಬೈಲು ನಿಮ್ಗೆ ಅದು ಅವಶ್ಯಕತೆನೇ ಇರಲ್ಲ, ನಿಮಗೆ ಈಗಿರೋ ಮೊಬೈಲ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಆದರೂ ಕ್ರೆಡಿಟ್ ಕಾರ್ಡಲ್ಲಿ ಆಫರ್ ಇದೆ, ನನಗೆ ಫಿನಾನ್ಸಲ್ಲಿ ಆಫರ್ ಇದೆ, ತೊಗೊಂಬಿಡೋಣ, ಬರೇ ತಿಂಗಳ ಒಂದು 3,000 ಅಷ್ಟೇ, 5,000 ಅಷ್ಟೇ ಕಟ್ಟೋಣ ಬಿಡು, ಹೊಸ ಮೊಬೈಲು ಅಂದ್ಕೊಂಡು ತೊಗೊಂಬಿಡೋದು. ಆ ಮೊಬೈಲ್ 3 ತಿಂಗಳಿಗೆ ನಿಮಗೆ ಬೇಜಾರು ಬಂದುಬಿಡುತ್ತೆ, ಇದನ್ನು ಏನಕ್ಕಾದ್ರೂ ತಗೊಂಡೆ ಅಂತ ಅನಿಸುತ್ತೆ. ಸೊ ಇದೇನಾಗ್ಬಿಡುತ್ತೆ, ನಿಮಗೆ ವೇಸ್ಟ್ ಆಗುತ್ತೆ. ಸೊ ಈ ಥರ ಅನಾವಶ್ಯಕ ಖರ್ಚುಗಳು ಅಥವಾ ಅವಶ್ಯಕ ಖರ್ಚುಗಳೇ ವ್ಯರ್ಥವಾಯಿತು. ಸಾಲ, ಒಟ್ಟು ಸಾಲದ ವಿಚಾರ ಈ ಥರ ನಿಮಗೆ ಸಮಸ್ಯೆ ಕೊಡುವ ಸಾಧ್ಯತೆ ಇದೆ. ಎಚ್ಚರ. ಮೂರನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಆರೋಗ್ಯ ಬಾಧೆ. ಇದು ಬಹಳ ವಿಚಿತ್ರವಾಗಿದೆ. ನಿಮಗೆ ಯಾವುದೋ ಒಂದು ಆರೋಗ್ಯ ಬಾಧೆ ಅಂತ ನಿಮ್ಮ ಮನಸ್ಸಲ್ಲಿ ಬಂದು ಕೂತ್ಕೊಂಡ್ಬಿಡುತ್ತೆ. ನಿಮ್ಗೆ ಆರೋಗ್ಯ ಬಾಧೆ ಇರಬಹುದು, ಇಲ್ಲದೆ ಇರಬಹುದು, ಬಟ್ ಮನಸ್ಸಿಗೆ ಬಂದು ಏನಾಗ್ಬಿಡುತ್ತೆ ನಿಮಗೆ ಅಂದರೆ ನನಗೇನೋ ಆಗೋಗಿದೆ ಅನ್ನೋಂಥದ್ದು ಮನಸ್ಸಿಗೆ ಬಂದ್ಬಿಡುತ್ತೆ. ಅದರಿಂದ ನೀವೇನು ಮಾಡ್ತೀರಾ ಅಂತಂದರೆ ಅದನ್ನು ತಗೊಂಡು ಡಾಕ್ಟರ್ಸ್ ಹತ್ರ ಅಥವಾ ಬೇರೆ ವೈದ್ಯರು ಬೇರೆ ಎಲ್ಲೋ ಹೋಗ್ತೀರಾ. ಒಬ್ಬರು ಡಾಕ್ಟ್ರು ಹೇಳ್ತಾರೆ ಏನೂ ಆಗಿಲ್ಲ ನಿಮಗೆ ಅಂತ ಹೇಳಿ, ಆದರೆ ಇನ್ನೊಂದು ಡಾಕ್ಟ್ರು, ಮೂರನೇ ಡಾಕ್ಟ್ರು ಹೋಗೋಷ್ಟಲ್ಲಿ 2ನೇ ಡಾಕ್ಟ್ರಿಂದ ಶುರುವಾಗ್ತಾರೆ. ಅದೊಂದು ಟೆಸ್ಟ್ ಮಾಡಿಸಿ, ಇದೊಂದು ಟೆಸ್ಟ್ ಮಾಡಿಸಿ, 3ನೇ ಡಾಕ್ಟ್ರು ಫುಲ್ ಎಲ್ಲ ಟೆಸ್ಟ್, ಬರೀ ಟೆಸ್ಟ್ಗಳಿಗೇನೆ, ಏನೂ ಆಗಿಲ್ಲ ಅಂತ ತಿಳ್ಕೊಳ್ಳೋ ಟೆಸ್ಟ್ಗಳಿಗೇನೆ ನಿಮಗೆ ಒಂದಿಷ್ಟುದ್ದ ಬಿಲ್ ಆಗಿಬಿಟ್ಟಿರುತ್ತೆ. ಸೊ ಈ ಥರ ನಿಮ್ಮ ಮನಸ್ಸಿನ ಒಳಗೆ ಫಸ್ಟ್ ನನಗೇನಾಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅನ್ನೋಂಥದ್ದು ಬರಬೇಕು. ವೈದ್ಯರ ಹತ್ರ ಹೋಗಲೇಬಾರ್ದ? ಖಂಡಿತವಾಗಿ ಹೋಗಬೇಕು ಕೂಡ, ಆದರೆ ತೀರಾ ಮನಸ್ಸಿಗೆ ಹಚ್ಚಿಕೊಳ್ಳಬಾರ್ದು. ಅದರ ದುರುಪಯೋಗ ಯಾರೇ ವ್ಯಕ್ತಿಗಳಿರ್ಬೋದು, ಅದರ ದುರುಪಯೋಗ ತೆಗೆದುಕೊಳ್ಳುವ ಪರಿಸ್ಥಿತಿ ಆಗಬಾರದು. ಆ ಥರ ನೀವು ದಯವಿಟ್ಟು ಎಚ್ಚರಿಕೆಯಿಂದ, ನೀವು ಬುದ್ಧಿವಂತಿಕೆಯಿಂದ ನಡವಳಿಕೆ ಇರಬೇಕಾಗತ್ತೆ. ನಿಮ್ಮದು ಒಳ್ಳೆಯದಾಗಲಿ. 4ನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಸ್ತ್ರೀ ಶತ್ರುಗಳ ಸಂಖ್ಯೆಯಲ್ಲಿ ವೃದ್ಧಿ ಅಂತ. ಹೆಂಗಸರು ಅಂದರೆ ನೀವು ವೃಷಭ ರಾಶಿಯ ಗಂಡಸರಲ್ಲಿ, ವೃಷಭ ರಾಶಿಯ ಹೆಂಗಸರಲ್ಲಿ ನಿಮಗೆ ಸ್ತ್ರೀಯರೇ ಶತ್ರುಗಳಾಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಅದು ಸೆಪ್ಟೆಂಬರ್ ತಿಂಗಳಲ್ಲಿ ತೀರಾ ಜಾಸ್ತಿ ಆಗ್ತಾರೆ. 2ನೇ ವಾರ, 3ನೇ ವಾರ, 4ನೇ ವಾರಕ್ಕೆ ಬರೋಷ್ಟರಲ್ಲಿ ಪ್ರತಿ ವಾರ ಜಾಸ್ತಿ ಆಗ್ತಿರ್ತಾರೆ. ಹೆಂಗಸತ್ರ ಜಗಳ ಆಗೋದು, ಹೆಂಗಸರಿಂದ ನಷ್ಟ ಆಗೋದು, ಹೆಂಗಸರಿಗಾಗಿ ಸಾಲ ಮಾಡೋದು, ಹೆಂಗಸರಿಗಾಗಿ ಅವಮಾನ ಆಗೋದು, ಹೆಂಗಸರ ವಿಚಾರದಲ್ಲಿ ಅವಮಾನಿತರಾಗೋದು, ಹೆಂಗಸರಿಂದಾಗಿ ಅವಮಾನಿತರಾಗೋದು. ಈ ಥರ ನಿಮಗೊಂಥರ ಮೇಲಿಂದ ಮೇಲೆ ಇದು ಸ್ವಲ್ಪ ಜಾಸ್ತಿ ಸಮಸ್ಯೆ ಕಂಡು ಬರ್ತಾ ಇದೆ. ಬಹಳ ಎಚ್ಚರ. ಹೆಂಗಸರ ಜೊತೆಗೆ ಯಾರ ಜೊತೆಗೂ ಜಗಳ ಮನಸ್ತಾಪಗಳಾಗದಂತೆ ನೋಡಿಕೊಳ್ಳಬೇಕು ನೀವು. ಅಷ್ಟೇ ಅಲ್ಲ, ಆದಷ್ಟು ಜಗಳ ಮನಸ್ತಾಪಗಳಿಂದ ಸ್ತ್ರೀಯರಿಂದ ದೂರ ಇದ್ದರೆ ನೀವು ತುಂಬ ಒಳ್ಳೆಯದು. ಯೋಚನೆ ಮಾಡ್ಕೊಳ್ಳಿ. ಪರಿಹಾರ ಈಗ ಹೇಳ್ತೇನೆ ಎಂಡಲ್ಲಿ.
5ನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ತುಂಬ ದೃಷ್ಟಿ ದೋಷ ಆಗುತ್ತೆ, ನೆಗೆಟಿವಿಟಿ ತುಂಬ ಜಾಸ್ತಿ ಅಂಟ್ಕೊಳ್ಳುತ್ತೆ ನಿಮಗೆ. ಒಂದೇ ಮಾನಸಿಕವಾಗಿ ತುಂಬ ನೆಗೆಟಿವಿಟಿ ಬಂದ್ಬಿಡುತ್ತೆ. ಅಂದರೆ ಎಲ್ಲ ವಿಚಾರಗಳಲ್ಲಿ ಎಲ್ಲರ ಬಗ್ಗೆ ನಿಮಗೆ ನೀವೆಲ್ಲ ನೆಗೆಟಿವಿಟಿನೇ ಜಾಸ್ತಿ ಇದೆಯಪ್ಪ ಅಂತ ಅನ್ಸುತ್ತೆ. ಇಲ್ಲ ಅಂದರೆ ಇನ್ನೊಂದು ಭಾಗ ನೆಗೆಟಿವ್ ಎನರ್ಜೀಸ್ ಸೇರಿಕೊಳ್ಳುವ, ಕೆಟ್ಟ ಶಕ್ತಿಗಳು ಸೇರಿಕೊಳ್ಳುವ ಸಾಧ್ಯತೆಯೂ ತೀರಾ ಜಾಸ್ತಿ ಇರ್ತದೆ. ಯಾಕೆಂದರೆ ಮುಂದೆ ಗ್ರಹಣ ಬೇರೆ ಇದೆ, ಚಂದ್ರಗ್ರಹಣ ಬೇರೆ ಇರ್ತಕ್ಕಂಥದ್ದು, ಮನೋವಿಕಾರ ಆಗಲಿಕ್ಕೆ ತುಂಬ ಮೂಲಭೂತವಾಗಿರ್ತಕ್ಕಂಥದ್ದಾಗ್ಬಿಡಬಹುದು. ಸೊ ಆದ್ದರಿಂದ ಗ್ರಹಣ ಫಲ ವಿಡಿಯೋಗಳನ್ನ ಮಾಡ್ತೇನೆ, ಅದು ಬೇರೆ ಸಪರೇಟಾಗಿ. ಬಟ್ ಆದರೂ ಸಹ ನಾನು ಹೇಳ್ತಾ ಇದ್ದೇನೆ, ಎಚ್ಚರ ವಹಿಸಿ, ಮನೋವಿಕಾರ ಆಗಬಾರ್ದು, ಸದೃಢವಾದ ಮನಸ್ಸಿನಲ್ಲಿರಬೇಕು. ಜೊತೆಯಲ್ಲಿ ಯಾವುದೇ ಕೆಟ್ಟ ಶಕ್ತಿಗಳು ಹತ್ರ ಬರದಂತೆ ಸ್ವಲ್ಪ ನೀವು ವಿಶೇಷವಾಗಿ ಅಮ್ಮನವರ ಆರಾಧನೆಯನ್ನು ಅಥವಾ ನರಸಿಂಹದೇವರ ಆರಾಧನೆಯನ್ನು, ಆಂಜನೇಯನ ಪಂಚಮುಖಿ ಆಂಜನೇಯನ ಆರಾಧನೆ, ಯಾವುದಾದ್ರು ಒಂದು ದೇವತಾರಾಧನೆಗಳು ಮಾಡ್ಕೊಳ್ತಕ್ಕಂಥದ್ದು ಬಹಳ ಅವಶ್ಯ. ಇನ್ನು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನಾವು ಮಾಡ್ತಾ ಇರ್ತಕ್ಕಂಥ ವಿಶೇಷ ಪರಿಹಾರ ಒಂದಿದೆ, ಅದ್ರ ಬಗ್ಗೆಯೂ ಸಹ ನಿಮಗೆ ಹೇಳ್ತೇನೆ. ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ದೇವತಾರಾಧನೆಗಳನ್ನು ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಹಾಗೂ ಶ್ರೇಯೋಭಿವೃದ್ಧಿಗಾಗಿ ಮಾಡ್ತಾ ಇದ್ದೇವೆ. ಶ್ರಾವಣ ಮಾಸ ಅಂತಂದಾಗ ಮಹಾಲಕ್ಷ್ಮಿ ಆರಾಧನೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಸಹ ರೂಢಿಯಲ್ಲಿರ್ತಕ್ಕಂಥದ್ದು. 21ನೇ ತಾರೀಕು ಒಂದಿಷ್ಟು ಜನ ಮಾಡ್ತಾರೆ, ಈ ಹುಣ್ಣಿಮೆ ದಿವಸನೂ ಕೆಲವರು ಜನ ಮಾಡ್ತಾರೆ. ಬಟ್ ನಾವು ನಮ್ಮ ಯಾಗಶಾಲೆಯಲ್ಲಿ 28ನೇ ತಾರೀಕು ಹುಣ್ಣಿಮೆಯ ದಿವಸವೇ ವರಮಹಾಲಕ್ಷ್ಮಿ ಹೋಮವನ್ನೇ ಸಹ ನಾವು ಮಾಡ್ತಾ ಇದ್ದೇವೆ. ಬಹಳ ವಿಶೇಷವಾಗಿರ್ತಕ್ಕಂಥ ದೇವತಾರಾಧನೆ, ವರಮಹಾಲಕ್ಷ್ಮಿಯ ಒಂದು ಆರಾಧನೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಅವತ್ತು ಚಂದ್ರಗ್ರಹಣ ಸಂಭವಿಸ್ತಾ ಇರೋದ್ರಿಂದ ನಾವು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಹಸ್ರ ಚಂದ್ರ ಶಾಂತಿ ಹೋಮ, ವರಲಕ್ಷ್ಮಿ ಹೋಮದ ಜೊತೆಯಲ್ಲಿ ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ಹೀಗೆ ನವಗ್ರಹ ಶಾಂತಿ ಹೋಮಗಳ ಸಹಿತ ವಿಶೇಷವಾದ ದೇವತಾರಾಧನೆಗಳನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸವೇ ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣದ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಸಹ ನಾನು ಮುಂದೆ ಮಾಡಲಿದ್ದೇನೆ. ಬಟ್ ಅವತ್ತು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾದ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನ ನೀಲಮೇಘವರ್ಣಿಕಾ ರತ್ನಗಳೊಟ್ಟಿಗೆ 7 ವಿಧದ ವಿಶೇಷವಾಗಿರತಕ್ಕಂತಹ ಉಪರತ್ನಗಳಿದೆ. ಇದರಲ್ಲಿ ನಿಮ್ಮ ಆರೋಗ್ಯ ಬಾಧೆ ಪರಿಹಾರ ಮಾಡೋದ್ರಿಂದ ಹಿಡಿದು, ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರ ಮಾಡೋದ್ರಿಂದ ಹಿಡಿದು, ಭೂಮಿ ವ್ಯವಹಾರಗಳು ಅಥವಾ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ, ವಿವಾಹ ದಾಂಪತ್ಯಾದಿ ವಿಚಾರಗಳಿಗೆ ಸಮಸ್ಯೆಗೆ ಪರಿಹಾರ ಆದಿಗಳಿಂದ ಹಿಡಿದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಈ ಸಪ್ತಚಕ್ರ ಬ್ರೇಸ್ಲೆಟ್ ಜೊತೆಗೆ ನಾನು ಆಗಲೇ ಮುಂದೆ ಹೇಳಿದಂತೆ ಈ ನಮ್ಮ ಶರೀರದಲ್ಲಿರ್ತಕ್ಕಂಥ ನೆಗೆಟಿವಿಟಿ ನಿವಾರಣೆ ಆಗಬೇಕು, ಆರಾ ಕ್ಲೆನ್ಸಿಂಗ್, ನಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಹಾಗೂ ರಕ್ಷಣೆಗೋಸ್ಕರವೂ ಸಹ ಈ ಒಂದು ಸಪ್ತಚಕ್ರ ಬ್ರೇಸ್ಲೆಟ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಲಾಗುತ್ತೆ. ಇದರಲ್ಲಿ ವಿದ್ಯೆಗೋಸ್ಕರ ಇರಬಹುದು, ಆರೋಗ್ಯಕ್ಕೋಸ್ಕರ ಇರಬಹುದು, ಭೂಮಿಗೋಸ್ಕರ ಇರಬಹುದು, ಮನಸ್ಸಿಗೋಸ್ಕರ ನೆಮ್ಮದಿಯಾದಂತಹ ಮನಸ್ಸು ಸಿಗಬೇಕು, ಚಂದ್ರಗ್ರಹಣದ ದೋಷ ಪರಿಹಾರಕ್ಕೋಸ್ಕರ ಇರಬಹುದು, ನಿಮ್ಮ ಭೂ ವ್ಯವಹಾರಗಳಿರ್ಬೋದು, ಎಲ್ಲ ಸಮಸ್ಯೆಗಳಿಗೂ ಒಂದು ಅದ್ಭುತವಾದ ಪರಿಹಾರ ರೂಪರತ್ನಗಳಿರುತ್ತೆ. ಇದನ್ನು ನಾವು ಅವತ್ತಿನ ದಿವಸ 28ನೇ ತಾರೀಕು ಅದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳೋರು ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಏನೂ ಗೊತ್ತಿಲ್ಲ ಅಂದರೆ ಹೆಸರು ವಿಳಾಸ ಕಳಿಸರು ಸಹ ಸಾಕಾಗ್ತದೆ. ನೀವು ನಮ್ಮ ಸಂಕಲ್ಪ ಸೇವೆಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೂ ಆವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಹಾಗೂ ವಿಶೇಷವಾಗಿರತಕ್ಕಂತಹ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಸಹಿತ ಈ ವಿಶೇಷವಾದಂತಹ ಸಪ್ತಚಕ್ರ ಬ್ರೇಸ್ಲೆಟ್ ನಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ನಿಮ್ಮ ಕೈ ಸೇರಿದ ನಂತರ ಇದನ್ನು ನೀವು ಕೈಯಲ್ಲಿ ಧಾರಣೆ ಮಾಡಿಕೊಳ್ಳಬಹುದಾಗಿರ್ತದೆ. ಹಾಗೂ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನವನ್ನು ಹಣೆಯಲ್ಲಿ ನೀವು ಇಟ್ಕೊಳ್ಬಹುದಾಗಿರ್ತದೆ. ಇದನ್ನು ಬಲಗೈಯಲ್ಲೂ ಧಾರಣೆ ಮಾಡ್ಕೊಳ್ಬಹುದಿಲ್ಲ, ಎಡಗೈಯಲ್ಲಿ ಕೂಡ ನೀವು ನಿಮ್ಮ ಅನುಕೂಲವಾಗುವಂತಹ ನಿಮ್ಮ ಕೈ ನೀವು ಧಾರಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹಾಗೂ ಈ ಸಪ್ತಚಕ್ರ ಬ್ರೇಸ್ಲೆಟಿಂದ ಬಹಳಷ್ಟು ಅನುಕೂಲಗಳಾಗಲಿದೆ. ಹಾಗೂ ಚಂದ್ರಗ್ರಹಣದ ಪರ್ವ ದಿನದಂದು ಲಕ್ಷ್ಮೀ ಸಹಿತವಾಗಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಬಹಳ ವಿಶೇಷವಾದ ಪವರ್ ಇದೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಮಿಸ್ ಮಾಡ್ಕೊಳ್ಬೇಡಿ ಈ ಚಾನ್ಸನ್ನು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರ್ಗಳಿಗೆ ವಾಟ್ಸಪ್ ಅಥವಾ ಕರೆ ಮಾಡಿ. ದಯವಿಟ್ಟು ಖಂಡಿತ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್
ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.